ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವ ವಿಷಯದ ಬಗ್ಗೆ ಅಂತ ಹೇಳಿದರೆ, ಶನಿವಾರ ದಿವಸ ಯಾವ ಕಾರಣಕ್ಕೂ ಕೂಡ ಈ ವಸ್ತುಗಳನ್ನು ಮನೆಗೆ ತಗೊಬರಬೇಡಿ. ಕೆಲವೊಂದು ತರಕಾರಿಗಳು ಕೂಡ ಇದೆ, ಧಾನ್ಯಗಳು ಕೂಡ ಇದೆ, ಮತ್ತು ಬೇರೆ ವಸ್ತುಗಳು ಕೂಡ ಇದೆ. ಆಯಿತಾ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ವಸ್ತುಗಳನ್ನು ಮನೆಗೆ ತಂದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಆರೋಗ್ಯ ಹಾನಿ ಆಗುತ್ತೆ. ಅಂದರೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ. ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆ ಬಂದರೆ ಡಾಕ್ಟರ್ ಹತ್ರ ಹೋಗಲೇಬೇಕು. ಡಾಕ್ಟರ್ ಹತ್ರ ಹೋದರೆ ಬೇಕಾದಷ್ಟು, ಅಂದರೆ ನಿಮಗೆ ಗೊತ್ತುಂಟಲ್ಲ, ಒಂದು ಸಲ ಡಾಕ್ಟರ್ ಹತ್ರ ಹೋಗಿ ಬಂದರೆ ಎಷ್ಟು ಖರ್ಚಾಗ್ತದೆ ಅಂತ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಧನ ಹಾನಿ ಕೂಡ ಆಗುತ್ತೆ. ಮತ್ತು ಕೆಲವೊಂದು ಶನಿಗೆ ಸಂಬಂಧಪಟ್ಟ ವಸ್ತುಗಳು ಕೂಡ ಉಂಟು. ಅದನ್ನು ನೀವು ತಗೊಂಡ್ರೆ ಅಥವಾ ನಿಮ್ಮ ಮನೆಗೆ ತಂದರೆ ಅದರ ಜೊತೆಗೆ ನಿಮಗೆ ಶನಿ ಕೂಡ, ಅಂದರೆ ಗ್ರಹಚಾರ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಅದು ಯಾವ ವಸ್ತು ಅಂತ ಹೇಳ್ಕೊಂಡು ನೋಡ್ಕೊಂಡು ಬರುವ. ನಮಗೆ ಕೆಲವೊಂದು ಸಲ ಗೊತ್ತಿದ್ದೋ ಗೊತ್ತಿಲ್ಲದೆ ನಮ್ಮಿಂದ ತಪ್ಪಾಗುತ್ತೆ. ನಮಗೆ ಅಂದರೆ ಗೊತ್ತಿರೋದಿಲ್ಲ, ನಮಗೆ ಹೇಳುವವರು ಕೂಡ ಯಾರು ಇರೋದಿಲ್ಲ. ಇಂತಹ ವಸ್ತುವನ್ನು ಈ ದಿವಸ ತಗೊಬರಬೇಡಿ ಮನೆಗೆ ಅಂತ ಹೇಳ್ಕೊಂಡು ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಹತ್ರ ಹಣ ಇರುತ್ತೆ, ಇಲ್ಲದಿದ್ದರೆ ಆ ವಸ್ತು ಆ ಸಮಯದಲ್ಲಿ ಖಾಲಿಯಾಗಿರುತ್ತೆ. ಆವಾಗ ನಾವೇನು ಮಾಡ್ತೇವೆ, ಅಂಗಡಿಗೆ ಹೋಗಿ ಆ ವಸ್ತುವನ್ನು ಖರೀದಿ ಮಾಡಿಕೊಂಡು ತಗೊಂಬರ್ತೇವೆ. ಇದರ ಜೊತೆಗೆ ನಮಗೆ ಗ್ರಹಚಾರ ಕೂಡ ಜಾಸ್ತಿ ಆಗ್ತಿರ್ತದೆ. ನಾವು ಈ ವಸ್ತುವನ್ನು ಮನೆಗೆ ತಂದ್ರಿಂದ ನಮಗೆ ಗ್ರಹಚಾರ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಕೊಂಡು ಕೂಡ ನಮಗೆ ತಿಳಿದಿಲ್ಲ. ನಾವು ಎಣಿಸ್ಕೊಳ್ತೇವೆ, ಯಾಕಪ್ಪ ನಮಗೆ ಈ ಥರ ಕಷ್ಟ ಕೊಡ್ತಾ ಇದ್ದಾನೆ ದೇವರು, ನಾವು ತುಂಬ ಕಷ್ಟಪಟ್ಟು ದುಡಿತಾ ಇದ್ದೇವೆ, ಆದರೂ ಕೂಡ ನಮಗೆ ಎಂಥಕ್ಕೆ ಒಳ್ಳೇದಾಗ್ತಾ ಇಲ್ಲ ಅಂತ ಹೇಳ್ಕೊಂಡು ನಾವು ಎಣಿಸ್ತಾ ಇರ್ತೇವೆ. ನಾವು ಮಾಡುವ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳೇ ನಮ್ಮ ಕಷ್ಟಕ್ಕೆ ಕಾರಣ ಕೂಡ ಆಗಿರ್ತದೆ. ಇವಾಗ ನಾನು ಹೇಳಿದೆ ಆವಾಗನೇ, ಕೆಲವೊಂದು ತರಕಾರಿಗಳನ್ನು ಕೂಡ ಮನೆಗೆ ತರಬಾರ್ದು ಶನಿವಾರ ದಿವಸ ಅಂತ ಹೇಳ್ಕೊಂಡು. ಅದರ ತರಕಾರಿ ಯಾವುದು ಅಂತ ಹೇಳಿದರೆ, ಬದನೆಕಾಯಿಯನ್ನು ಯಾವ ಕಾರಣಕ್ಕೂ ಕೂಡ ಶನಿವಾರ ದಿವಸ ಮನೆಗೆ ತರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಶನಿವಾರ ದಿವಸ ಬದನೆಕಾಯಿ ತಗೊಬಂದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಗ್ರಹಚಾರ ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡು. ನಂಬೋದು ಬಿಡೋದು ನಿಮಗೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಯಾಕಂತ ಹೇಳಿದರೆ, ನಾನು ಎಲ್ಲರಿಗೂ ಕೂಡ ನಂಬಲೇಬೇಕು ಇದನ್ನು, ನೀವು ಅದನ್ನು ತರಲೇಬಾರ್ದು ಅಂತ ಹೇಳ್ಕೊಂಡು ಹೇಳೋದಿಲ್ಲ. ಒಂದು ವೇಳೆ ನಿಮಗೆ ತಂದ ನಂತರ ನಿಮ್ಗೆ ಏನಾದರೂ ತೊಂದರೆ ಆಗಿದ್ರೆ ಉಂಟಲ್ಲ, ದಯವಿಟ್ಟು ಶನಿವಾರ ದಿವಸ ಇದೊಂದು ತರಕಾರಿ, ಬೇರೆ ಎಲ್ಲ ತರಕಾರಿ ತಗೊಬನ್ನಿ, ಆದರೆ ಇದೊಂದು ತರಕಾರಿಯನ್ನು ಶನಿವಾರ ದಿವಸ ತರಲಿಕ್ಕೆ ಹೋಗಬೇಡಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ಕೆಲವೊಂದು ಊರಿನಲ್ಲಿ ಶನಿವಾರ ದಿನ ಸಂತೆ ಎಲ್ಲ ನಡೀತದೆ. ಆವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ವಾರಕ್ಕೆ ಬೇಕಾದಷ್ಟು, ಒಂದು ವಾರಕ್ಕೆ ಎಷ್ಟು ಐಟಮ್ ಬೇಕು ನೋಡಿ, ಅಷ್ಟು ತರಕಾರಿಗಳನ್ನು ಕೂಡ ತರುವ ಅಭ್ಯಾಸ ತುಂಬ ಕಡೆ ಇಟ್ಕೊಂಡಿದ್ದಾರೆ. ಇವಾಗಲೂ ಕೂಡ ಹಾಗೆ ಮಾಡ್ತಾರೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರುವವರಾದರೆ ದಿನ ದಿನ ಹೋಗಿ ತಗೊಂಡು ಬರ್ತಾರೆ ತರಕಾರಿ. ಆದರೆ ಊರಿ ಕಡೆ ಎಲ್ಲ ಹೋದ್ರೆ ಉಂಟಲ್ಲ, ಅಲ್ಲಿ ವಾರದಲ್ಲಿ ಒಂದು ದಿನ ಸಂತೆ ಅಂತ ಹೇಳ್ಕೊಂಡಿರ್ತದೆ. ಆ ದಿವಸ ಶನಿವಾರ ಒಂದು ವೇಳೆ ಇದ್ರೆ ಉಂಟಲ್ಲ, ಶನಿವಾರ ದಯವಿಟ್ಟು ಬದನೆಕಾಯಿ ಒಂದು ತರಲಿಕ್ಕೆ ಹೋಗಬೇಡಿ. ಬೇರೆ ಎಲ್ಲ ತರಕಾರಿ ತೊಗೊಬನ್ನಿ, ಏನೂ ಆಗೋದಿಲ್ಲ. ಈ ಒಂದು ತರಕಾರಿಯನ್ನು ಬಿಟ್ಟು ಅದು ಬೇರೆ ದಿವಸ ಯಾವತ್ತಾದರೂ ತೊಗೊಬನ್ನಿ. ಆ ದಿನ ಒಂದು ತೊಗೊಂಬರ್ಲಿಕ್ಕೆ ಹೋಗಬೇಡಿ. ಅಂದರೆ ಒಂದು ನಮಗೆ ಗೊತ್ತಾದ ನಂತರ, ನಮಗೆ ಇಷ್ಟು ದಿವಸ ನಮಗೆ ಕಿವಿಗೆ ಬಿದ್ದಿರುವುದಿಲ್ಲ, ವಿಷಯ ಗೊತ್ತಿರುವುದಿಲ್ಲ. ಆವಾಗ ನಾವು ತಂದರೆ ಉಂಟಲ್ಲ, ನಮಗೆ ಅದು ಗೊತ್ತಾಗೋದಿಲ್ಲ, ಎಣಿಸೋದಿಲ್ಲ. ಆಯಿತಾ, ಇವಾಗ ನಮಗೆ ಆ ವಿಷಯ ಗೊತ್ತಾದ ನಂತರ ಉಂಟಲ್ಲ, ನಾವು ತಂದರೆ ನಮಗೆ ಅದು ಮನಸ್ಸಲ್ಲಿ ಎಣಿಸ್ತಾ ಇರ್ತದೆ, ನಾವು ಶನಿವಾರ ದಿವಸ ತಂದ್ವಿ, ಆಯಿತಾ, ಏನಾಗುತ್ತೋ ಅಂತ ಹೇಳ್ಕೊಂಡು ನಮಗೆ ಭಯ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದ್ದರಿಂದ ಉಂಟಲ್ಲ, ನೀವೇನು ಮಾಡಿ, ನಿಮಗೆ ಆ ವಸ್ತು ಬೇಕಾದರೆ ನೀವು ಬೇರೆ, ಅಂದರೆ ಶುಕ್ರವಾರ ತೊಗೊಬನ್ನಿ, ಇಲ್ಲ ಶನಿವಾರ ಶುಕ್ರವಾರ ತೊಗೊಬನ್ನಿ, ಇಲ್ಲ ಭಾನುವಾರ ತೊಗೊಬನ್ನಿ. ಶನಿವಾರ ದಿವಸ ಇದೊಂದು ತರಕಾರಿಯನ್ನು ತರಲಿಕ್ಕೆ ಹೋಗಬೇಡಿ. ಎರಡನೇ ವಸ್ತು ಯಾವುದು ಮನೆಗೆ ತರಬಾರ್ದು ಅಂತ ಹೇಳಿದರೆ, ಕಾಳು ಮೆಣಸನ್ನು ಕೂಡ ಮನೆಗೆ ತರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಪೆಪ್ಪರ್ ಅಂತ ಹೇಳ್ತಾರೆ ನೋಡಿ, ಕರಿಮೆಣಸು, ಅದನ್ನು ಕೂಡ ಶನಿವಾರ ದಿವಸ ತರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಮೂರನೇ ವಸ್ತು ಯಾವುದಂತ ಹೇಳಿದರೆ, ಉಪ್ಪು ಕೂಡ. ಆಯಿತಾ, ಉಪ್ಪನ್ನು, ಕಲ್ಲುಪ್ಪಾಗಲಿ ಪುಡಿ ಉಪ್ಪಾಗಲಿ ಯಾವುದೇ ಉಪ್ಪಾಗಲಿ, ಉಪ್ಪನ್ನು ಕೂಡ ಶನಿವಾರ ದಿವಸ ಯಾವ ಕಾರಣಕ್ಕೂ ಕೂಡ ತರಲಿಕ್ಕೆ ಹೋಗಬೇಡಿ. ಉಪ್ಪನ್ನು ನೀವು ಉಂಟಲ್ಲ, ಇದು ಶುಕ್ರವಾರ ದಿವಸ ಅಥವಾ ಅಮಾವಾಸ್ಯೆ ದಿವಸ ತಂದರೆ ಒಳ್ಳೆಯದು. ಮತ್ತು ಬೇರೆ ದಿನ ತರಲಿಕ್ಕೆ ಹೋಗಬೇಡಿ ಯಾವ ಕಾರಣಕ್ಕೂ. ಉಪ್ಪು ತರೋದಾದರೆ ಉಂಟಲ್ಲ, ನೀವು ಅಮಾವಾಸ್ಯೆ ಅಥವಾ ಶುಕ್ರವಾರ ದಿವಸವೇ ನೋಡಿಕೊಂಡು ತೊಗೊಬನ್ನಿ. ನಿಮಗೆ ಗೊತ್ತಾಗ್ತದಲ್ಲ ಯಾವಾಗ ನಿಮ್ಮ ಮನೆಯಲ್ಲಿ ಉಪ್ಪು ಜಾಸ್ತಿ ಆಗ್ತದೆ ಅಂತ. ಅಂದರೆ ನಾನು ಜಾಸ್ತಿ ಆಗ್ತದೆ ಅಂತ ಹೇಳುವಾಗ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳ್ಕೊಂಡು. ನಿಮ್ಮ ಮನೆಯಲ್ಲಿ ಯಾವಾಗ ಉಪ್ಪು ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗಿರುತ್ತಲ್ಲ, ಆವಾಗನೇ ಜಾಸ್ತಿ ಆಗೋಕ್ಕಿಂತ ಮುಂಚೆಯೇ ನೀವೇನು ಮಾಡಿ ಅಂತ ಹೇಳಿದರೆ, ಉಪ್ಪನ್ನು ತಂದಿಡ್ಕೊಳ್ಳಿ. ಅದು ಶುಕ್ರವಾರ ಮತ್ತು ಅಮಾವಾಸ್ಯೆ ದಿವಸ ನೋಡಿಕೊಂಡು. ಅಕಸ್ಮಾತ್ ಶನಿವಾರ ದಿವಸ ಅಮಾವಾಸ್ಯೆ ಬಂದಿದೆ ಅಂತ ಹೇಳಿದರೆ ಆ ದಿನ ತರೋದು ಬೇಡ. ಆಯಿತಾ, ಮತ್ತು ಶುಕ್ರವಾರ ದಿವಸ ಆರಾಮಾಗಿ ತೊಗೊಬರ್ಬೋದು. ಯಾಕೆ ಅಂತ ಹೇಳಿದರೆ, ನೀವು ಬೇರೆ ದಿನ ತಂದರೆ ಆರ್ಥಿಕ ನಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಬಿಸ್ನೆಸ್ ಎಲ್ಲ ಮಾಡೋದಾದರೆ ಬಿಸ್ನೆಸ್ಸಲ್ಲಿ ಲಾಸ್ ಆಗುವ ಚಾನ್ಸಸ್ ಇರ್ತದೆ. ಮತ್ತು ನಿಮ್ಮ ಮನೆಯಲ್ಲಿ ಕೂಡ ಹಾಗೆ ಹಣದ ಅಭಾವ, ಅದಂದರೆ ನಿಮ್ಮ ಹತ್ರ ಹಣ ಇದ್ದರೂ ಕೂಡ ಒಂದೊಂದು ಸಲ ಯಾವ ಥರ ಪರಿಸ್ಥಿತಿ ಇರ್ತದೆ ಅಂತ ಹೇಳಿದರೆ, ನಿಮ್ಮ ಹತ್ರ ಹಣ ಇರ್ತದೆ, ಆದರೆ ಆ ಟೈಮಿಗೆ ಆ ಕೆಲಸಕ್ಕೆ ಆ ಹಣ ಸಹಾಯಕ್ಕೆ ಬರುವುದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಏನೋ ಒಂದು ವಸ್ತು ತೊಗೊಳ್ಳಿಕ್ಕೆ ಹೋಗ್ತಿದ್ದೀರಾ, ಅದು ನಿಮ್ಮ ಅಕೌಂಟಲ್ಲಿ ಹಣ ಉಂಟು, ಆದರೆ ಆ ಟೈಮಲ್ಲಿ ನಿಮಗೆ ತೆಗಿಲಿಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇರ್ತದೆ. ಅದು ರಜನೋ
ಬ್ಯಾಂಕ್ ರಜೆನೋ, ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿದೆಯೋ, ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ, ಆ ಥರದ್ದೆಲ್ಲ ಸಮಸ್ಯೆ ಬರ್ತದೆ. ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ ಮನೆಯಲ್ಲಿ ನೀವು ದುಡಿದ ಹಣ ಕೂಡ ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಉಪ್ಪನ್ನು ತರುವಾಗ ಮಾತ್ರ ಒಂದು ಜಾಗ್ರತೆಯಾಗಿ ತಗೊಬನ್ನಿ. ಜೊತೆಗೆ ಉಪ್ಪನ್ನು ಪ್ಯಾಕೆಟ್ ತಂದ ಕೂಡಲೇ ಉಂಟಲ್ಲ, ಹಾಗೆ ಪ್ಯಾಕೆಟ್ ಅನ್ನೋದು ನೀವು ಓಪನ್ ಮಾಡಿದ ನಂತರ, ಓಪನ್ ಮಾಡೋಕ್ಕಿಂತ ಮುಂಚೆ ಪ್ಯಾಕೆಟಲ್ಲಿ ಇಟ್ಟರೆ ಪರವಾಗಿಲ್ಲ, ಓಪನ್ ಮಾಡಿದ ನಂತರ ಉಪ್ಪನ್ನು ಭರಣಿ, ಆಯಿತಾ, ಅಂದರೆ ಪಿಂಗಾಣಿಯ ಭರಣಿ, ಉಪ್ಪಿನಕಾಯಿಗೆ ಹಾಕ್ತೀರ ನೋಡಿ ಜರಡಿ, ಅದರಲ್ಲಿ ಅಥವಾ ಗಾಜಿನ ಬಾಟಲಲ್ಲಿ ಮಾತ್ರ ಹಾಕಿ ಇಡಿ. ಬಿಟ್ಟರೆ ನೀವು ಪ್ಲಾಸ್ಟಿಕ್ ಡಬ್ಬಲ್ಲಿ ಅಥವಾ ಉಪ್ಪಿನ ಪ್ಯಾಕೆಟಲ್ಲಿ ಹಾಗೆ ಬಿಟ್ಟು ಬಿಡೋದು, ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಹಾಗೆ ಇಟ್ಟರೂ ಕೂಡ ನಿಮಗೆ ಹಣದ ಸಮಸ್ಯೆ ಬರ್ತದೆ. ಆದ್ದರಿಂದ ಆ ಥರ ಕೆಲಸ ಮಾಡಬೇಡಿ. ಇವಾಗ 4ನೇ ವಸ್ತು ಯಾವುದು ಶನಿವಾರ ದಿವಸ ಖರೀದಿ ಮಾಡಬಾರ್ದು ಅಂತ ಹೇಳಿದರೆ, ಕಬ್ಬಿಣದ ವಸ್ತುವನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಮನೆಗೆ ಖರೀದಿ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ. ಕಬ್ಬಿಣದ ಅಥವಾ ಕಬ್ಬಿಣದಿಂದ ಮಾಡಿದ ಯಾವುದೇ ವಸ್ತು ಆಗಲಿ, ಬರೀ ಕಬ್ಬಿಣ ಅಂತ ಹೇಳಿದ್ರೆ ನೀವು ಎಣಿಸ್ಕೊಳ್ಳೋದು ಬೇಡ, ಮನೆಗೆಲ್ಲ ತೊಗೊಂಬರ್ತಾರಲ್ಲ, ಅಂದರೆ ಮನೆ ಮಾಡಲಿಕ್ಕೆ ಕಟ್ಟುವಾಗ ತರ್ತಾರೆ ನೋಡಿ, ಅಂಥದ್ದು ಕಬ್ಬಿಣದ ರಾಡ್ ಅದೆಲ್ಲ ಅಂತ ಹೇಳ್ಕೊಂಡು ಹೇಳಬೇಡಿ. ಕಬ್ಬಿಣದಿಂದ ಮಾಡಿದ ಯಾವುದೇ ವಸ್ತು ಕೂಡ, ಆಯಿತಾ, ಅದು ಬೀರು ಆಗಿರಲಿ ಅಥವಾ ಅದು ಸೋಫಾ ಆಗಿರಲಿ, ಮಂಚ ಆಗಿರಲಿ, ಕಬ್ಬಿಣದೆಲ್ಲ ಸಿಗ್ತದೆ ನೋಡಿ, ಅದು ಯಾವ ವಸ್ತುವನ್ನು ಕೂಡ ಶನಿವಾರ ದಿವಸ ಖರೀದಿ ಮಾಡಬಾರ್ದು. ಖರೀದಿ ಮಾಡಿದರೆ ಉಂಟಲ್ಲ ನಿಮಗೆ ಹಣ ನಷ್ಟ ಆಗ್ತದೆ. ಆದ್ದರಿಂದ ಆ ದಿವಸ ಶನಿವಾರ ಬಿಟ್ಟು ಬೇರೆ ದಿನ ಖರೀದಿ ಮಾಡಿ, ಕಬ್ಬಿಣದ ವಸ್ತು ಯಾವ ವಸ್ತುವನ್ನು ತಗೊಳ್ಳೋದಾದ್ರೂ ಕೂಡ. ಇವಾಗ 5ನೇ ವಸ್ತು ಯಾವುದು ಅಂತ ಹೇಳಿದರೆ, ಹೊಸ ವಾಹನಗಳನ್ನು ಕೂಡ ಶನಿವಾರ ದಿವಸ ಖರೀದಿ ಮಾಡಬಾರ್ದು ಅಂತ ಹೇಳ್ತಾರೆ. ಕಾರ್ ಆಗಲಿ, ಬೈಕ್ ಆಗಲಿ, ನಿಮ್ಮದು ಸ್ಕೂಟಿ ಆಗಲಿ, ಬೇರೆ ಯಾವುದೇ ಗಾಡಿ ಆಗಲಿ ಶನಿವಾರ ದಿವಸ ನೀವು ಮನೆಗೆ ತರಲಿಕ್ಕೆ ಹೋಗಬೇಡಿ. ಹೊಸ ಗಾಡಿಯನ್ನು ನೀವು ಇದು ಅಂದರೆ ಬುಕ್ ಮಾಡಲಿಕ್ಕೆ ಕೂಡ ಹೋಗಬೇಡಿ. ಅಂದರೆ ನಿಮಗೆ ಹಣ ಉಂಟು ಅಂತ ಹೇಳ್ಕೊಂಡು ಗಾಡಿ ಬುಕ್ ಮಾಡ್ಕೊಂಡು ಬರ್ತೀರಿ ನೋಡಿ, ಅದು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಮನೆಗೆ ಕೂಡ ತರಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ ಅಪಘಾತ ಅಂದರೆ ನಿಮಗೆ ಆಕ್ಸಿಡೆಂಟ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರು ಶನಿವಾರ ದಿವಸ ಗಾಡಿ ತೊಗೊಂಬರ್ತಾರೆ ನೋಡಿ, ಆವಾಗ ಆಕ್ಸಿಡೆಂಟ್ ಎಲ್ಲ ಆಗೋದು ಜಾಸ್ತಿ ಇರ್ತದೆ. ಯಾಕೆ ಅಲ್ವಾ, ಸುಮ್ಮನೆ ನೀವು ಅಂದರೆ ಕಷ್ಟಪಟ್ಟು ದುಡಿದು ಉಂಟಲ್ಲ ಒಂದು ಗಾಡಿ ತೊಗೊಂಡಿರ್ತೀರ, ಆಯಿತಾ, ಅದು ಕಾರ್ ಆಗಲಿ, ಅದು ದೊಡ್ಡದಾಗಲಿ ಚಿಕ್ಕದಾಗಲಿ, ಒಂದು ಸೈಕಲ್ ಬೇಕಾದರೂ ಆಗಿರಲಿ, ಆಯಿತಾ, ಅದನ್ನು ತೊಗೊಬಂದ ನಂತರ ನಿಮಗೆ ಅದು ಒಳ್ಳೆಯದಾಗಬೇಕು. ಅದರಿಂದ ಆ ವಸ್ತುವಿನಿಂದ ನಿಮಗೆ ಒಳ್ಳೆಯದಾಗಬೇಕು, ಬಿಟ್ಟರೆ ಕೆಟ್ಟದಾಗಬಾರ್ದಲ್ಲ. ಒಂದು ವಸ್ತು ನಿಮಗೆ ಕೆಟ್ಟದಾಗ್ತದೆ ಅಂತ ಹೇಳಿದರೆ, ಅಂದರೆ ಕೆಲವೊಂದು ಗಾಡಿ ಉಂಟಲ್ಲ, ಗಾಡಿಯ ಬಣ್ಣ ಕೂಡ ಹಾಗೆ, ಒಬ್ಬೊಬ್ಬರಿಗೆ ಒಂದೊಂದು ಗಾಡಿಯ ಬಣ್ಣ ಕೂಡ ಆಗುವುದಿಲ್ಲ. ನಮಗೆ ಕೆಲವೊಂದು ವಸ್ತು ಕೂಡ ಆಗುವುದಿಲ್ಲ, ಆಯಿತಾ, ಅಂದರೆ ಗಾಡಿ ಬಿಡಲಿಕ್ಕೆಲ್ಲ ಆಗುವುದಿಲ್ಲ. ಆಕ್ಸಿಡೆಂಟ್ ಆಗಲ್ಲ ಪದೇ ಪದೇ ಆಗ್ತಾ ಇರ್ತದೆ. ನಿಮಗೆ ದೇವರು ಉಂಟಲ್ಲ ಸೂಚನೆ, ಚಿಕ್ಕ ಚಿಕ್ಕ ಸೂಚನೆ ಕೊಡ್ತಾ ಇರ್ತಾರೆ ನಿಮಗೆ, ಗಾಡಿಯಲ್ಲಿ ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಉಂಟು ಅಂತ ಹೇಳ್ಕೊಂಡಾದರೆ ಏನಂದರೆ ಮುಂದೆ ದೊಡ್ಡದಲ್ಲಿ ಏನೋ ತೊಂದರೆ ಆಗಲಿಕ್ಕಿದೆ, ಇವಾಗನೇ ಎಚ್ಚೆತ್ತುಕೋ ಅಂತ ಹೇಳ್ಕೊಂಡು ಚಿಕ್ಕ ಚಿಕ್ಕದರಲ್ಲೇ ನಿಮಗೆ ಸೂಚನೆ ಕೊಡ್ತಾರೆ ದೇವರು. ಮತ್ತು ನಿಮಗೆ ಚಿಕ್ಕ ಚಿಕ್ಕ ಆಕ್ಸಿಡೆಂಟ್ ಆಗುವಾಗನೇ ನೀವು ಜಾಗ್ರತೆ ಆಗಿರಬೇಕು. ಆ ಥರದ್ದು ಯಾರಿಗಾದ್ರೂ ಸಮಸ್ಯೆ ಇದ್ದರೆ, ಅಂದರೆ ನೀವು ಗಾಡಿ ಬಿಡ್ತಾ ಇರ್ತೀರ, ಪದೇ ಪದೇ ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳ್ಕೊಂಡು, ಆದರೆ ನೀವು ದಯವಿಟ್ಟು ಅಂತಹ ಗಾಡಿಯನ್ನು ಬಿಡಲಿಕ್ಕೆ ಹೋಗಬೇಡಿ. ಅದ್ರ ಬದಲಿಗೆ ನೀವು ಯಾರಾದರೂ ಡ್ರೈವರ್ ಇಟ್ಕೊಂಡು ಬಿಟ್ಟರೂ ಕೂಡ ಪರವಾಗಿಲ್ಲ. ಇಲ್ಲ ಅಂತ ಹೇಳಿದರೆ ಗಾಡಿನನ್ನು ಬಿಡಲಿಕ್ಕೆ ಹೋಗಬೇಡಿ, ಬೇರೆ ಗಾಡಿಯಿಂದ ಹೋದರೂ ಕೂಡ ಪರವಾಗಿಲ್ಲ. ಮನುಷ್ಯರಿಗೆ ಅವರ ಜೀವಕ್ಕಿಂತ ಗಾಡಿ ದೊಡ್ಡದಲ್ಲ, ಜೀವನೇ ಇಲ್ಲದ ಕೂಡಲೇ ಗಾಡಿ ಇದ್ದು ಎಂಥ ಪ್ರಯೋಜನ. ಆದ್ದರಿಂದ ನಾನು ಹೇಳೋದು, ಪದೇ ಎಲ್ಲ ಆಕ್ಸಿಡೆಂಟ್ ಎಲ್ಲ ಆಗ್ತಾ ಉಂಟು, ನಡೀತಾ ಉಂಟು ಅಂತ ಹೇಳ್ಕೊಂಡಾದರೆ ದಯವಿಟ್ಟು ಸ್ವಲ್ಪ ಜಾಗ್ರತೆ ಮಾಡಲಿಕ್ಕೆ ಹೋಗಿ. ನಿಮಗೆ ದೇವರು ಸ್ಟಾರ್ಟಿಂಗಲ್ಲಿ ತೋರಿಸಿ ಕೊಡೋದಷ್ಟೇ, ಸ್ವಲ್ಪ ಮಾಡಿ ತೋರಿಸ್ತಾರೆ. ಮುಂದೆ ದೊಡ್ಡ ಅಪಘಾತ ನಿಮಗೆ ಕಾದಿದೆ, ಇನ್ನಾದರೂ ಜಾಗ್ರತೆ ಮಾಡು ಅಂತ ಹೇಳ್ಕೊಂಡು, ಅದನ್ನು ಕೂಡ ಕೇಳದೆ ನಾವು ಅದನ್ನು ಮಾಡಿಕೊಂಡು ಹೋದರೆ ಆಮೇಲೆ ನಮ್ಮ ಜೀವವೇ ಹೋಗುವ ಪರಿಸ್ಥಿತಿ ಬರ್ಬೋದು. ಆದ ಕಾರಣಕ್ಕೆ ಇದೊಂದು ವಿಷಯದಲ್ಲಿ ಜಾಗ್ರತೆಯಾಗಿರಿ. ಮತ್ತು 6ನೇ ವಸ್ತು ಯಾವುದು ಮನೆಗೆ ತರಬಾರ್ದು ಅಂತ ಹೇಳಿದ್ರೆ, ಯಾವುದೇ ಧಾನ್ಯಗಳನ್ನಾಗಲಿ ಬೇಳೆಕಾಳುಗಳನ್ನಾಗಲಿ ಮನೆಗೆ ತರಬಾರ್ದು ಅಂತ ಹೇಳ್ತಾರೆ ಶನಿವಾರ ದಿವಸ, ಆಯಿತಾ. ಅದು ಯಾವ ಬೇಳೆ ಬೇಕಾದರೂ ಆಗಿರಲಿ ಅಥವಾ ಯಾವುದೇ ಧಾನ್ಯವಾಗಿರಲಿ ಆ ದಿವಸ ಮನೆಗೆ ತರಲಿಕ್ಕೆ ಹೋಗಬೇಡಿ. ಮನೆಗೆ ತಂದರೆ ಉಂಟಲ್ಲ ನಿಮ್ಮ ಮನೆಗೆ ಅದರ ಜೊತೆಗೆ ಗ್ರಹಚಾರ ಕೂಡ ಬರ್ತದೆ. ಬಿಟ್ಟರೆ ಮನೆಯಲ್ಲಿ ಕಷ್ಟ ಪರಿಸ್ಥಿತಿ ಕೂಡ ಬರುತ್ತೆ, ಗ್ರಹಚಾರ ಕೂಡ ಬರುತ್ತೆ. ಗ್ರಹಚಾರ ಬಂದರೆ ಏನಾಗುತ್ತೆ ಅಂತ ಹೇಳ್ಕೊಂಡು ನಾನು ಹೇಳಬೇಕಂತ ಇಲ್ಲ, ನಿಮಗೆ ಗೊತ್ತುಂಟಲ್ಲ. ಆ ಕಾರಣದಿಂದ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬೇಳೆಗಳು ಖಾಲಿಯಾಗಿದ್ದರೆ ಅಥವಾ ಧಾನ್ಯಗಳು ಖಾಲಿಯಾಗಿದ್ದರೆ ಉಂಟಲ್ಲ, ಇದು ಶನಿವಾರ ದಿವಸ ತರಲಿಕ್ಕೆ ಹೋಗಬೇಡಿ. ಬೇರೆ ದಿವಸ ತಂದರೂ ಕೂಡ ಪರವಾಗಿಲ್ಲ, ಇದೊಂದು ದಿವಸ ತರುವುದನ್ನು ಬಿಟ್ಟು ಬಿಡಿ. ಇವಾಗ 7ನೇದು ಯಾವುದು ಅಂತ ಹೇಳಿದರೆ, ಶನಿವಾರ ದಿವಸ ಉಂಟಲ್ಲ ನೀವು ಕಪ್ಪು ಬಣ್ಣದ ಬಟ್ಟೆ ಕೂಡ ಧರಿಸಬಾರ್ದು. ನಿಮಗೆ ಫೇವ್ರೆಟ್ ಕಲರ್ ಆಗಿರ್ಬೋದು, ಆಯಿತಾ, ಕಪ್ಪು ಬಣ್ಣದ ಬಟ್ಟೆ ನಿಮಗೆ ತುಂಬ ಇಷ್ಟದ ಬಣ್ಣ ಆಗಿರ್ಬೋದು. ಆದರೆ ದಯವಿಟ್ಟು ಉಂಟಲ್ಲ ಶನಿವಾರ ದಿವಸ ಮಾತ್ರ ಕಪ್ಪು ಬಣ್ಣದ ಬಟ್ಟೆ ಹಾಕಲಿಕ್ಕೆ ಹೋಗಬೇಡಿ. ನೀವು ಬೇರೆ ಎಲ್ಲ ದಿವಸ ಬೇಕಾದರೆ ಕಪ್ಪು ಬಣ್ಣದ ಬಟ್ಟೆ ಧರಿಸಿ, ಆಯಿತಾ. ಸೋಮವಾರದಿಂದ ಆ ಶನಿವಾರ ಒಂದು ದಿವಸ ಬಿಟ್ಟು ಮತ್ತೆ ಯಾವ ದಿನ ಬೇಕಾದರೂ ಕಪ್ಪು ಬಟ್ಟೆ ಧರಿಸಿ, ಪ್ರತಿದಿನ ಬೇಕಾದರೂ ಧರಿಸ್ಕೊಂಡು ಹೋಗಿ. ಆದರೆ ಶನಿವಾರ ದಿವಸ ಮಾತ್ರ ಕಪ್ಪು ಬಟ್ಟೆ ಧರಿಸಲಿಕ್ಕೆ ಹೋಗಬೇಡಿ, ಗ್ರಹಚಾರ ಜಾಸ್ತಿ ಆಗುತ್ತೆ. ಮತ್ತು ಒಂದು ವೇಳೆ ನಿಮಗೆ 7.5 ಆಗಲಿ ಅಥವಾ ಅಷ್ಟಮ ಶನಿ ದೋಷ ಆಗಲಿ, ಪಂಚಮ ಶನಿ ದೋಷ ಆಗಲಿ, ಯಾವುದಾದ್ರೂ ದೋಷ ಇದ್ದರೆ ಉಂಟಲ್ಲ ಅದು ನಿಮಗೆ ಇನ್ನೂ ಜಾಸ್ತಿ ತೊಂದರೆ ಕೊಡ್ತದೆ. ಬಿಟ್ಟರೆ
ಕಡಿಮೆ ಅಂತೂ ಆಗೋದಿಲ್ಲ. ಆದ್ದರಿಂದ ಬೇರೆ ದಿವಸ ಎಲ್ಲ ದಿವಸವೂ ಹಾಕಿ ಕಪ್ಪು ಬಣ್ಣದ ಬಟ್ಟೆ, ಆದರೆ ಶನಿವಾರ ದಿವಸ ಒಂದು ಮಾತ್ರ ಹಾಕೊಳ್ಬೇಡಿ ಅಂತ ಹೇಳ್ಕೊಂಡು ಹೇಳ್ತೇನೆ. ಎಣ್ಣೆ ವಸ್ತು ಮನೆಗೆ ಯಾವುದು ಖರೀದಿ ಮಾಡ್ಕೊಂಡು ಬರಬಾರ್ದು ಅಂತ ಹೇಳಿದರೆ ಸಾಸಿವೆಯನ್ನು ಕೂಡ ತಗೊಂಬರ್ಲಿಕ್ಕೆ ಇಲ್ಲ. ಸಾಸಿವೆಯನ್ನು ಯಾವ ಕಾರಣಕ್ಕೂ ಕೂಡ ಶನಿವಾರ ದಿವಸ ತರಬೇಡಿ. ಸಾಸಿವೆ ಆಗಲಿ, ಸಾಸಿವೆ ಎಣ್ಣೆ ಆಗಲಿ ಆಯಿತಾ, ಮತ್ತು ಅಥವಾ ಯಾವುದೇ ಎಳ್ಳೆಣ್ಣೆ ಆಗಲಿ ಮತ್ತು ಅಥವಾ ಬೇರೆ ಎಣ್ಣೆಗಳನ್ನಾಗಲಿ ಆಯಿತಾ, ಎಣ್ಣೆಗಳಲ್ಲಿ ಇರ್ತಾರಲ್ವ, ಅಂದರೆ ನೀವು ಯೂಸ್ ಮಾಡ್ತೀರ ನೋಡಿ ಮನೆಗೆ ಯಾವುದೇ ಅಡುಗೆಗೋಸ್ಕರ, ಅದು ಯಾವ ಎಣ್ಣೆಗಳನ್ನು ಕೂಡ ತಗೊಬರಲಿಕ್ಕೆ ಹೋಗಬೇಡಿ ಶನಿವಾರ ದಿವಸ. ದೇವರದ್ದು ದೀಪದ ಎಣ್ಣೆ ಕೂಡ ಶನಿವಾರ ದಿವಸ ತರಬಾರ್ದು. ಇದೊಂದು ನೆನಪಿಟ್ಕೊಳ್ಳಿ, ಶನಿವಾರ ದಿವಸ ಎಣ್ಣೆ ಎಲ್ಲ ತೊಗೊಂಬರ್ಲಿಕ್ಕೆ ಹೋಗಬೇಡಿ. ಇವಾಗ 9ನೇದು ಯಾವ ವಸ್ತು ಮನೆಗೆ ತರಬಾರ್ದು ಶನಿವಾರ ದಿವಸ ಅಂತ ಹೇಳಿದರೆ, ಮರದಲ್ಲಿ ಮಾಡಿದ ಫರ್ನಿಚರ್ಗಳನ್ನು ಕೂಡ ತಗೊಬರಲಿಕ್ಕೆ ಹೋಗಬೇಡಿ ಆಯಿತಾ. ಅದು ಸೋಫಾ ಆಗಿರಲಿ ಅಥವಾ ಮಂಚ ಆಗಿರಲಿ ಅಥವಾ ಟಿ ವಿ ಸ್ಟ್ಯಾಂಡ್ ಆಗಿರಲಿ ಅಥವಾ ಸ್ಟಡಿ ಟೇಬಲ್ ಆಗಿರಲಿ, ಮಂಚದಲ್ಲಿ ಇದಂದರೆ ಮರದಲ್ಲಿ ಮಾಡಿದ ತುಂಬ ವಸ್ತು ಸಿಗ್ತದಲ್ಲ ನಿಮಗೆ ಆಯಿತಾ, ಅದು ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ವಸ್ತುಗಳು ಸಿಗ್ತದೆ. ಅಂದರೆ ಅಂತಹ ವಸ್ತು, ಯಾವ ವಸ್ತುವನ್ನು ಕೂಡ, ಹೊಸ ವಸ್ತು ಆಗಲಿ ಅಥವಾ ಹಳೆಯ ವಸ್ತು ಆಗಲಿ, ಯಾವುದು ಕೂಡ ಮರದಿಂದ ಮಾಡಿದ ವಸ್ತುಗಳನ್ನು, ಫರ್ನಿಚರ್ಗಳನ್ನು ಯಾವ ಕಾರಣಕ್ಕೂ ಕೂಡ ನಿಮ್ಮ ಮನೆಗೆ ಶನಿವಾರ ದಿವಸ ತರಲಿಕ್ಕೆ ಹೋಗಬೇಡಿ. ಇದರಿಂದ ಗ್ರಹಚಾರ ಜಾಸ್ತಿ ಆಗ್ತದೆ. ಉತ್ತಮ ಏನು ಅಂತ ಹೇಳಿದರೆ, ಆ ದಿವಸ ಆಯಿತಾ, ನೀವು ಬೇರೆ ದಿವಸ ಎಲ್ಲ ತರಬೇಕು, ಏನಾದರೂ ವಸ್ತು ತರಬೇಕು ಅಂತ ಹೇಳ್ಕೊಂಡು ಎಣಿಸಿದರೆ ಉಂಟಲ್ಲ, ದಯವಿಟ್ಟು ಯಾವ ವಸ್ತು ಕೂಡ ಶನಿವಾರ ದಿವಸ ತರಲಿಕ್ಕೆ ಹೋಗಬೇಡಿ. ಅದು ಯಾವ ವಸ್ತು ಬೇಕಾದರೂ ಆಗಿರಲಿ, ಶನಿವಾರದ ದಿವಸ ತರಲಿಕ್ಕೆ ಹೋಗಬೇಡಿ. ನಮಗೆ ಆ ದಿವಸ ತಗೊಂಡ್ರೆ ಉಂಟಲ್ಲ ಗ್ರಹಚಾರ ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡ್ರೆ, ಆ ದಿವಸ ತಗೊಂಡ್ರು ಕೂಡ ನಮಗೆ ಗ್ರಹಚಾರ ಬರ್ತದೆ, ಗ್ರಹಚಾರ ಅಂದರೆ ಕಷ್ಟ ಬರ್ತದೆ ಅಂತ ಹೇಳ್ಕೊಂಡು ಗೊತ್ತಿದ್ದು ಕೂಡ ನಾವು ಯಾಕೆಲ್ಲ ತರೋದು. ಹೇಳ್ತಾರೆ ನೋಡಿ, ಏನಂತ ಹೇಳಿದರೆ, ಹಗಲು ಕಂಡ ಬಾವಿಗೆ ರಾತ್ರಿ ಬೀಳುದು ಅಂತ ಹೇಳ್ಕೊಂಡು ಆಯಿತಾ. ನಮಗೆ ಅಲ್ಲಿ ಬಾವಿ ಉಂಟು ಅಂತ ಹೇಳ್ಕೊಂಡು ಗೊತ್ತು, ಅಲ್ಲಿ ಹೋಗಬಾರ್ದು ಅಂತ ಹೇಳ್ಕೊಂಡು ಕೂಡ ಗೊತ್ತು, ಆದರೂ ನಾನು ಹೋಗ್ತೇನೆ, ಏನಾಗುತ್ತೆ ನೋಡುವ ಅಂತ ಹೇಳ್ಕೊಂಡು ಹೋದರೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಆಯಿತಾ. ನಿಮಗೆ ಮಾಡಿ ಬಿಡಿ ಆಯಿತಾ, ಈ ವಸ್ತುಗಳನ್ನು ತಗೊಬರ್ದೆ ಬಿಡಿ ಆಯಿತಾ, ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನಾನು ಇದನ್ನು ಮಾಡಲೇಬೇಕು ಅಂತ ಹೇಳ್ಕೊಂಡು ಹೇಳೋದಿಲ್ಲ, ಆದರೆ ಮಾಡಿದ್ರೆ ಉತ್ತಮ ಅಂತ ಹೇಳ್ಕೊಂಡು ಹೇಳೋದು ಆಯಿತಾ. ವಾರದಲ್ಲಿ 7 ದಿನ ಉಂಟು, 7 ದಿನದಲ್ಲಿ 1 ದಿನ ಬಿಟ್ಟರೆ, ಅಂದರೆ ಶನಿವಾರ ಒಂದು ಬಿಟ್ಟು ಬೇರೆ ದಿನ ಎಲ್ಲ ತರ್ಬೋದಲ್ವಾ, ಸುಮ್ಮನೆ ಯಾಕೆ ಆ ದಿವಸ ತಗೊಂಡು ಅನುಭವಿಸೋದು ಅಂತ ಹೇಳ್ಕೊಂಡು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕಿಂತ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.